ಅಲ್ಲಿ ಹೋಗಿ ನಾನು ಸತ್ಯ ಹೇಳೋದು ಬಿಡೋದು ಆಮೇಲಿನ ಮಾತು. ಆದ್ರೆ ರಾಧಿಕನ್ ಮನೆಯವರಲ್ಲಿ ಹೋದ್ರೆ ಊರ್ನವರೆಲ್ಲ ರೊಚ್ಚಿಗೆ ಇವ್ರನ್ನ ಕೊಚ್ಚಾಕ್ಬಿಟ್ರೆ ಆಗೇನ್ ಮಾಡೋದು? ಆವತ್ತು ನಾಗರಾಜ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೇಳಲಿಲ್ಲ. ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಅವನು ಹೊಡೆದು ಸಾಯಿಸ್ಬಿಟ್ರು. ಹೀಗಿರುವಾಗ ಕಾದು ಕೆಂಡವಾಗಿರುವವರ ಕೋಪ ರಾಧಿಕನ ಫ್ಯಾಮಿಲಿನ ಸುಮ್ಮನೆ ಬಿಡುತ್ತಾ? ಅದಕ್ಕೆ ಅವ್ರು ಹೋಗೋಕ್ಕಿಂತ ಮೊದಲು ನಾನೇ ಊರಿಗೆ ಹೋಗಿ ಅವ್ರ ಜೊತೆ ಮಾತಾಡಿ ಅವ್ರನ್ನೆಲ್ಲ ಸ್ವಲ್ಪ ಕೂಲ್ ಮಾಡ್ತೀನಿ. ನೋಡ್ರಿ, ಆ ಬೆಂಕಿ ಹಚ್ಚದವರೇ ನೀವು. ಈಗ ನೀವೇನಾದ್ರೂ ಕೂಲ್ ಮಾಡೋದಕ್ ಹೋದ್ರೆ ಆ ಬೆಂಕಿ ಕೆನ್ನಲಿಗೆಗೆ ಬಲಿ ಆಗೋಗ್ತೀರಾ. ಇವರೆಲ್ಲ ಹೊರಟಿದಾರಲ್ಲ ಊರಿಗೆ, ಅವ್ರನ್ನೂ ಹೋಗೋದಕ್ ಬಿಡ್ಬೇಡ್ರಿ. ದಯವಿಟ್ಟು ಸ್ವಲ್ಪ ನಾನು ಹೇಳ್ತಾ ಇರೋದ್ರ ಬಗ್ಗೆ ಯೋಚನೆ ಮಾಡ್ರಿ. ಅವ್ರನ್ನ ಊರಿಗೆ ಹೋಗದೆ ಇರೋ ಹಾಗೆ ತಡೆದು ಇಲ್ಲೇ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಆ ಜಾನ್ಕಿ ಹರಕೆನ ತೀರಿಸ್ಕೊಂಡ್ ಬನ್ನಿ. ಅಲ್ಲ ರೀ, ರಾಧಿಕಾ ಈಗ ನಿಮ್ಮನ್ನ ತುಂಬಾನೇ ನಂಬಿದಾಳೆ, ಜೊತೆಗೆ ಅಷ್ಟೇ ಗೌರವನೂ ಕೊಡ್ತಾ ಇದ್ದಾಳೆ. ಇಂಥ ಟೈಮಲ್ಲಿ ನೀವು ಅವ್ರನ್ನ ಊರಿಗೆ ಕಳ್ಸಿ ನೀವು ಅವ್ರ ಜೊತೆಗೆ ಅಲ್ಲಿಗೆ ಹೋಗಿ ಅಲ್ಲೇನಾದ್ರೂ ಅನಾಹುತ ಆದ್ರೆ ಆಗೇನ್ರಿ ಮಾಡೋದು? ಇಷ್ಟು ದಿನ ನೀವು ರಾಧಿಕಂಗೆ ಕೆಟ್ಟದ್ ಮಾಡಿದೀರಾ ಅಂತ ನಿಮಗೇನಾದ್ರೂ ಅನ್ಸಿದ್ರೆ ಇನ್ಮೇಲಾದ್ರೂ ಅವಳಿಗೆ ಒಳ್ಳೇದ್ ಮಾಡ್ರಿ. ಈಗ ನನ್ ಪ್ರಕಾರ ಅವ್ರಿಗೆ ಒಳ್ಳೇದ್ ಮಾಡೋದು ಅಂದ್ರೆ ನೀವು ಅವ್ರನ್ನ ಊರಿಗೆ ಕಳಿಸದೇ ಇರೋದು. ಕಮ್ಲು ಅದು ಹಾಗಲ್ಲ ಕಣೆ. ಅದು ಹಾಗೂ ಇಲ್ಲ ಹೀಗೂ ಇಲ್ಲ. ನೀವು ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಷ್ಟೇ. ಇವತ್ತು ಅವ್ರನ್ನ ತಡಿಬಹುದು ಕಣೆ, ಆದ್ರೆ ಮುಂದೊಂದು ದಿನ ನಮಗ್ ಗೊತ್ತಿಲ್ಲದೆ ಏನಾದ್ರೂ ಅನಾಹುತ ಆದ್ರೆ ಏನ್ ಮಾಡೋದು? ನಾವು ತಾನೇ ಎಷ್ಟು ವರ್ಷ ಅಂತ ಅವ್ರನ್ನ ಕಾಯ್ಕೊಂಡು ಕೂತ್ಕೊಳಕ್ಕಾಗುತ್ತೆ? ನೋಡ್ರಿ, ನಾವೀಗ ಮೊದ್ಲು ಇವತ್ತಿನ ಸೇಫ್ಟಿ ನೋಡೋಣ. ನಾಳಿದ್ರ ಬಗ್ಗೆ ನಾವು ಆಮೇಲೆ ಯೋಚನೆ ಮಾಡಿದ್ರೆ ಆಯ್ತು. ಅಲ್ಲ ಕಮ್ಲು ರೀ, ನೀವೇನಾದ್ರೂ ಊರಿಗೆ ಹೋದ್ರೆ ನನ್ ತಾಳಿ ಮೇಲೆ ಆಣೆ